ಹರೇ ಕೃಷ್ಣ. ಸೊ ಸಂತೋಷದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇವತ್ತು ದುಃಖದ ಬಗ್ಗೆ ಚರ್ಚೆ ಮಾಡೋಣ. ದುಃಖ ಅಂದರೆ ಏನು, ದುಃಖದ ಗುಣಲಕ್ಷಣಗಳೇನು. ಇವಾಗ ಭೌತಿಕ ಸುಖ ನಾಣ್ಯದ ಒಂದು ಮುಖವಿದ್ದಂತೆ, ಅದರ ಇನ್ನೊಂದು ಮುಖ ದುಃಖ. ಸುಖಕ್ಕೆ ತದ್ವಿರುದ್ಧವಾದದ್ದು ದುಃಖ. ನಮಗೆ ಬೇಕಾಗಿರೋ ಸಂತೋಷ ನಮಗೆ ಸಿಗದೇ ಇದ್ದಾಗ ವ್ಯಕ್ತಿ ದುಃಖವನ್ನು ಅನುಭವಿಸ್ತಾನೆ. ಆ ದುಃಖವನ್ನು ಅವನು ಕೋಪವಾಗಿ ವ್ಯಕ್ತಪಡಿಸ್ಬೋದು, ಕೆಲವರು ಅಳುವ ಮುಖೇನ ವ್ಯಕ್ತಪಡಿಸ್ಬೋದು. ಸಂತೋಷದಲ್ಲಿ 3 ಬಗೆಗಳಿದ್ದಂತೆ ದುಃಖದಲ್ಲೂ ಕೂಡ 3 ಬಗೆ ಇದೆ. ಅವು ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ. ಆಧ್ಯಾತ್ಮಿಕ ಅಂದರೆ ನಮ್ಮ ದೇಹ ಮತ್ತು ಮನಸ್ಸಿನಿಂದ ಆಗುವ ದುಃಖಗಳು. ಅಧಿಭೌತಿಕ ಅಂದರೆ ಬೇರೆ ಜೀವಿಗಳಿಂದ ಆಗೋ ದುಃಖಗಳು. ಅಧಿದೈವಿಕ ಅಂದರೆ ಪ್ರಕೃತಿಯ ವಿಕೋಪಗಳು, ಬಹಳಷ್ಟು ಚಳಿ, ಮಳೆ ಇತ್ಯಾದಿ. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ನಾವು ಏನಾದ್ರು ತೊಂದರೆ ಬಂದರೆ ನಾವೇನು ಮಾಡ್ತೀವಿ? ಇನ್ನೊಬ್ಬರ ಕಡೆಗೆ ಅಥವಾ ಇನ್ನೊಂದು ಸನ್ನಿವೇಶದ ಕಡೆಗೆ ಬೆರಳು ತೋರಿಸ್ತೀವಿ. ಬೇರೆಯವರೇ ಅಥವಾ ಬೇರೆ ಹೊರಗಿನವರೇ ಅಥವಾ ಹೊರಗಿನ ಸನ್ನಿವೇಶವೇ ನಮ್ಮ ದುಃಖಕ್ಕೆ ಕಾರಣ ಅಂತ ನಾವು ಭಾವಿಸ್ತೀವಿ. ಆದರೆ ನಾವೇ ನಮ್ಮ ದುಃಖಕ್ಕೆ ಮೂಲ ಕಾರಣ. ಇದಕ್ಕೆ ಕಾರಣ ಕರ್ಮ. ಇದ್ರ ಬಗ್ಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡ್ತೀವಿ. ಅಲ್ಲದೆ ಒಂದು ವಿಶೇಷವಾದ ಒಂದು ಸಂಗತಿ ಏನು ಅಂದರೆ, ಭೌತಿಕ ಜಗತ್ತಿನಲ್ಲಿ ನಾವು ಯಾವ ವಿಷಯಗಳಿಂದ ಸುಖ ಪಡಿತೀವೋ ಅವುಗಳಿಂದಲೇ ದುಃಖವನ್ನು ಪಡಿತೀವಿ. ನಾವು ನಮ್ಮ ಶರೀರಕ್ಕೆ ಆರಾಮ, ಆಹಾರ, ವಸ್ತು ಇತ್ಯಾದಿ ಇವುಗಳನ್ನು ನೀಡೋದ್ರ ಮುಖೇನ ನಾವು ಸಂತೋಷವನ್ನು ಪಡೆಯೋ ಪ್ರಯತ್ನದಲ್ಲಿದ್ದೀವಿ. ಆದರೆ ಶರೀರವನ್ನು ವ್ಯಾಧಿ ಮಂದಿರ ಅಂತ ಹೇಳಿದ್ದಾರೆ. ಅಂದರೆ ಯಾವ ಶರೀರಕ್ಕೆ ನಾವು ಸುಖ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದೀವೋ ಅದೇ ಶರೀರದಿಂದ ನಾವು ದುಃಖವನ್ನು ಅನುಭವಿಸ್ತೀವಿ. ಅದೇ ಶರೀರ ಅಥವಾ ಮನಸ್ಸಿನಿಂದ. ಇವಾಗ ನಾನು ಹೇಳಿದೆ, ಯಾವ ವಿಷಯದಿಂದ ನಾವು ಸಂತೋಷ ಪಡಿತೀವೋ ಅದೇ ವಿಷಯದಿಂದ ದುಃಖ ಪಡಿತೀವಿ. ಏನಂದ್ರೆ ಅರ್ಥ, ಯಾವಾಗ ಭೌತಿಕ ಜಗತ್ತಿನಲ್ಲಿ ಯಾವುದಾದರೂ ಒಂದು ವಿಷಯ ಮಿತಿ ಮೀರುತ್ತೋ ಆಗ ಅದು ದುಃಖಕ್ಕೆ ಕಾರಣವಾಗುತ್ತೆ. ಉದಾಹರಣೆಗೆ ಗುಲಾಬ್ ಜಾಮೂನನ್ನು ತೆಗೆದುಕೊಳ್ಳೋಣ. ನೀವು ಎಷ್ಟು ಗುಲಾಬ್ ಜಾಮೂನ್ ತಿನ್ಬೋದಪ್ಪ? 3 ಅಂತ ಅನ್ಕೊಳ್ಳೋಣ. ಯಾರೋ ಬಂದು, ಓ ಪ್ರಭುಗಳೇ, ನಿಮ್ಮನ್ನು ನೋಡಿ ಬಹಳ ದಿನ ಆಯಿತು ಅಂದ್ಬಿಟ್ಟು ಒಂದು 4ನೇ ಜಾಮೂನನ್ನು ಹಾಕಿದ್ರು. ಸರಿ, ಹೇಗೋ ಕಷ್ಟಪಟ್ಕೊಂಡು ತಿಂದ್ರಿ. ಇವಾಗ ಯೋಚನೆ ಮಾಡಿ, ಇನ್ನೊಬ್ಬರು ಬಂದು ನಿಮಗೆ 5ನೇ ಜಾಮೂನ್ ಏನಾದ್ರು ನಿಮ್ಮ ತಟ್ಟೆಯಲ್ಲಿ ಹಾಕಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ? 3 ಜಾಮೂನ್ ನಿಮಗೆ ಸಂತೋಷ ಕೊಡ್ತಾ ಇತ್ತು, ಆದರೆ 5 ಜಾಮೂನಿಂದ ನೀವು ದುಃಖವನ್ನು ಅನುಭವಿಸ್ತೀರಾ. ಕೆಲವರು ಯೋಚನೆ ಮಾಡ್ತಾರೆ, ಸರಿ ದುಃಖ ಇದೆಯಾ, ಹೆಂಗಾರ ತಪ್ಪಿಸ್ಕೊಂಡು ಹೊರಟೋಗ್ಬೋದಾ? ಇಲ್ಲ, ತಪ್ಪಿಸ್ಕೊಂಡು ಓಡೋಂಗಿಲ್ಲ. ಒಂದು ಪರಿಸ್ಥಿತಿಯನ್ನು ನಾವು ಬದಲಾಯಿಸ್ಬೋದು, ಆದರೆ ದುಃಖವನ್ನು ನಾವು ತೊಡೆದಾಕೋಕ್ಕಾಗೋದಿಲ್ಲ. ಯಾಕಂದ್ರೆ ಅದು ನಮ್ಮ ಕರ್ಮದ ಪ್ರಕಾರವಾಗಿ ನಮಗೆ ಬರುತ್ತೆ. ಒಂದು ರೂಪದಲ್ಲಿ ದುಃಖ ಇತ್ತು, ಇನ್ನೊಂದು ರೂಪದಲ್ಲಿ ಬರುತ್ತೆ. ನಾವು ಅದರಿಂದ ತಪ್ಪಿಸ್ಕೊಂಡು ಹೋದ್ರೆ ಅಷ್ಟೇ. ಆದರೆ ಯಾವ ಸಮಯ ತನಕ ನಾವು ದುಃಖವನ್ನು ಅನುಭವಿಸ್ಬೇಕೋ ಅಲ್ಲಿ ತನಕ ಆ ದುಃಖ ನಮ್ಮ ಜೀವನದಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನಾವು ಏನ್ ತಿಳ್ಕೋಬೇಕು? ಸುಖ ದುಃಖಗಳು 2 ತಾತ್ಕಾಲಿಕ, ಅವುಗಳನ್ನು ನಾವು ಸಹಿಸ್ಕೋಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ನಾವು ದೇಹ ಅಲ್ಲ, ನಾವು ಆತ್ಮ ಅನ್ನೋ ಜ್ಞಾನವನ್ನ ನೀಡ್ತಾನೆ. ಅದಾದ್ಮೇಲೆ ಅವನು ಈ ತಾತ್ಕಾಲಿಕ ಸುಖ ದುಃಖಗಳನ್ನ ನಾವು ಸಹಿಸ್ಕೋಬೇಕು ಅನ್ನೋ ಒಂದು ಜ್ಞಾನವನ್ನ ಕೊಡ್ತಾನೆ. 2ನೇ ಅಧ್ಯಾಯದಲ್ಲಿ ಬಹಳ ಮುಖ್ಯವಾದ ಶ್ಲೋಕ ಇದೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಸ್ತಾಂ ಸ್ಥಿತಿಕ್ಷಸ್ವ ಭಾರತ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತ ಉಷ್ಣ ಸುಖ ದುಃಖದ ಆಗಮ ಅಪಾಯಿನೋ ಅನಿತ್ಯಸ್. ಸೊ ಈ ಸುಖ ಮತ್ತೆ ದುಃಖ ಅಶಾಶ್ವತ, ಶಾಶ್ವತವಲ್ಲದ ಅಶಾಶ್ವತ, ಬಂದು ಹೋಗುತ್ತೆ. ಹೇಗೆ ಚಳಿಗಾಲ ಬೇಸಿಗೆ ಕಾಲ ಬಂದು ಹೋಗೋವಂಗೆ. ಮತ್ತೆ ಅವುಗಳನ್ನ ನಾವು ಹೇಗೆ ಅನುಭವಿಸ್ತಾ ಇದ್ದೀವಿ? ಮಾತ್ರ ಸ್ಪರ್ಶ, ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ನಾವು ಅನುಭವಿಸ್ತಾ ಇದೀವಿ ಅದನ್ನ. ಇದು ತಾತ್ಕಾಲಿಕವಾಗಿರೋದ್ರಿಂದ ಒಬ್ಬ ವ್ಯಕ್ತಿ ವಿಚಲಿತನಾಗದೆ ಸುಖ ದುಃಖಗಳನ್ನು ಸಹಿಸಿಕೊಳ್ಳೋದಕ್ಕೆ ಕಲಿಯಬೇಕು. ಬಹಳ ಮುಖ್ಯವಾದ ಒಂದು ಉಪದೇಶ ಇದು. ಸೊ ಕೃಷ್ಣಲ್ಲಿ 2 ವಿಷಯಗಳನ್ನ ಹೇಳ್ತಾ ಇದ್ದಾನೆ. ಮೊದಲನೇದು, ಸುಖ ದುಃಖವನ್ನು ನಾವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಅನುಭವಿಸ್ತೀವಿ. ಉದಾಹರಣೆಗೆ ನಮ್ಗೆ ಹಲ್ಲು ನೋವಿದೆ ಅಂತ ಇಟ್ಕೊಳ್ಳಿ, ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಒಂದು ಇಂಜೆಕ್ಷನ್ ಕೊಡ್ತಾರೆ.
ಇಂಜೆಕ್ಷನ್ ಕೊಟ್ಟ ತಕ್ಷಣ ನೋವು ಹೊಟ್ಟೋಯ್ತು, ಆದರೆ ನೋವಿನ ಕಾರಣ ಹೋಗಿಲ್ಲ, ನೋವಿನ್ನೂ ಅಲ್ಲೇ ಇದೆ. ಯಾಕಂದ್ರೆ ಹಲ್ಲು ಹುಳುಕಾಗಿದೆ ಅಂತ ಇಟ್ಕೊಳ್ಳಿ, ಹಲ್ಲಿಂದ ನೋವು ಆಗ್ತಾ ಇದೆ, ಆ ನೋವು ಅಲ್ಲೇ ಇದೆ. ಆದರೆ ಇವಾಗ ಇಂಜೆಕ್ಷನ್ ಇಂದ ಏನಾಯ್ತು, ಆ ಬಾಯಿನ ಭಾಗ ಮರಗಟ್ಟದಂತಾಯ್ತು. ಹಾಗಾಗಿ ನಾವು ನೋವು ಇನ್ನೂ ಇದ್ರೂ ಕೂಡ ನಾವು ಆ ನೋವನ್ನು ಗ್ರಹಿಸ್ತಾ ಇಲ್ಲ ಅಷ್ಟೆ. ಎರಡನೇ ವಿಷಯ ವಿಚಲಿತರಾಗದೆ ಸುಖ ದುಃಖ ಎರಡನ್ನು ನಾವು ಸಹಿಸ್ಕೋಬೇಕು. ಯಾರು ಈ ರೀತಿ ಸುಖ ದುಃಖದಿಂದ ಬಾಧಿತನಾಗೋದಿಲ್ವೋ ಅವನು ಮುಕ್ತಿಗೆ ಅರ್ಹನು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ದುಃಖವನ್ನು ಸಹಿಸ್ಕೋಬೇಕಾ? ಯಾಕಂದ್ರೆ ಅದರಿಂದ ನಾವು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋ ತನಕ ನಾವು ಅದನ್ನ ಸಹಿಸ್ಕೊಳ್ಳೇಬೇಕು. ಉದಾಹರಣೆಗೆ ಹಲ್ಲು ನೋವಿದೆ, ಡಾಕ್ಟರ್ ಹತ್ರ ಹೋಗೋ ತನಕ ನೀವು ಹಲ್ಲು ನೋವನ್ನು ಸಹಿಸ್ಕೊಳ್ಳೇಬೇಕು. ಸಹಿಸ್ಕೊಳ್ದೆ ಆದ್ರೆ ಏನಾಗತ್ತೆ, ಆ ಸಮಸ್ಯೆ ಇನ್ನೂ ಜಟಿಲವಾಗತ್ತೆ. ಉದಾಹರಣೆಗೆ ನೀವು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀರಾ, ತುಂಬಾ ಟ್ರಾಫಿಕ್ ಇದೆ, ನಿಮ್ಗೆ ನೀವು ಅರ್ಜೆಂಟಲ್ಲಿ ಹೇಗೋ ಅಂತೂ ಬೇಗ ಹೋಗ್ಬೇಕು ಡಾಕ್ಟರ್ ಹತ್ರ ಅಂತ ನೀವು ವೇಗವಾಗಿ ಚಲಾಯಿಸಿದ್ರೆ ಏನಾಗುತ್ತೆ, ಆಕ್ಸಿಡೆಂಟ್ ಆಗ್ಬೋದು. ಸೊ ಹಾಗಾಗಿ ಇರೋ ಒಂದು ಸಮಸ್ಯೆಯನ್ನ ಸಹಿಸ್ಕೊಳ್ಳೋದು ಉತ್ತಮ. ಸರಿ ಆಯ್ತು, ದುಃಖವನ್ನ ಸಹಿಸ್ಕೋಬೇಕು, ಸುಖವನ್ನ ಯಾಕೆ ಸಹಿಸ್ಕೋಬೇಕು? ಯಾಕಂದ್ರೆ ಯಾವ ವ್ಯಕ್ತಿ ಸುಖ ಬಂದಾಗ ಬಹಳಷ್ಟು ಕುಣಿತಾನೋ ಅವನು ದುಃಖ ಬಂದಾಗ ಅಷ್ಟೇ ಕುಸ್ತು ಬಿಡ್ತಾನೆ. ಹಾಗಾಗಿ ಸುಖ ಬಂದಾಗ ಅವನು ಸ್ವಲ್ಪ ಸಹಿಸ್ಕೊಂಡ್ರೆ ದುಃಖ ಬಂದಾಗ ಅವನು ಅದರಿಂದ ಅಷ್ಟೊಂದು ಬಾಧಿತನಾಗೋದಿಲ್ಲ. ಇವಾಗ ಈ ಹಲವಾರು ವಿಷಯಗಳಿರ್ಬೋದು ದುಃಖಕ್ಕೆ, ಆದರೂ 4 ವಿಷಯಗಳಿವೆ. ಅವು ನಿಜವಾದ ದುಃಖಕ್ಕೆ ಕಾರಣ, ನಿಜವಾದ ದುಃಖದ ಕಾರಣಗಳು. ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ಕೃಷ್ಣ ಇದ್ರ ಬಗ್ಗೆ ಹೇಳ್ತಾನೆ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನು ದರ್ಶನಂ. ಏನರ್ಥ? ಜನ್ಮ, ಮೃತ್ಯು, ಜರ ಅಂದ್ರೆ ವೃದ್ಧಾಪ್ಯ, ವ್ಯಾಧಿ ಅಂದ್ರೆ ರೋಗಗಳು, ಇವು ದುಃಖಕ್ಕೆ ನಿಜವಾದ ಕಾರಣಗಳು. ಇವುಗಳಲ್ಲೂ ದುಃಖ ಇದೆ ಅನ್ನೋದನ್ನು ನಾವು ಕಂಡುಕೊಳ್ಬೇಕು. ರೋಗದಲ್ಲಿ ದುಃಖ ಇದೆ, ಇದು ಗೊತ್ತಿದೆ ಎಲ್ಲರಿಗೂ. ವೃದ್ಧಾಪ್ಯದಲ್ಲೂ ದುಃಖ ಇದೆ, ಕಷ್ಟಪಡ್ತಾರೆ ವಯೋವೃದ್ಧರು, ಇದು ನಮಗೆ ಗೊತ್ತಿದೆ. ಜನ್ಮದಲ್ಲಿ ದುಃಖ ಇದೆಯಾ? ಸಾಮಾನ್ಯವಾಗಿ ಒಂದು ಮಗು ಜನ್ಮ ಪಡೆದ ತಕ್ಷಣ ಎಲ್ಲರೂ ಸಂತೋಷ ಪಡ್ತಾರೆ, ದುಃಖ ಎಲ್ಲಿದೆ? ಭಾಗವತದಲ್ಲಿ ಗರ್ಭದಲ್ಲಿರೋ ಭ್ರೂಣದ ಒಂದು ಪರಿಸ್ಥಿತಿಯ ವರ್ಣನೆ ಇದೆ. ಬಹಳ ನೋವಿನ ಕಷ್ಟದ ಸ್ಥಿತಿ. ಗರ್ಭದಲ್ಲಿ ಅಷ್ಟೊಂದು ಜಾಗ ಇಲ್ಲ, ಕ್ರಿಮಿ ಕೀಟಗಳು ಇರುತ್ತವೆ, ತಾಯಿಯ ಹೊಟ್ಟೆಯ ಜೀರ್ಣಕಾರಿ ಒಂದು ಬೆಂಕಿ, ಜಠರ ಅಗ್ನಿ, ಅದರ ಶಾಖದಿಂದ ಮಗುವಿಗೆ ತೊಂದರೆ ಆಗ್ತಾ ಇದೆ, ಇತ್ಯಾದಿ ಇತ್ಯಾದಿ. ನಿಮ್ಮೊಂದು ಒಂದು ಚಿಕ್ಕ ಪೆಟ್ಟಿಗೆಯಲ್ಲಿ ಹಾಕಲಾಗಿದೆ ಅನ್ಕೊಳ್ಳಿ, ಆಮೇಲೆ ಕೆಳಗಿನಿಂದ ಸ್ವಲ್ಪ ಶಾಖ ಕೊಡಲಾಗ್ತಾ ಇದೆ, ಮತ್ತೆ ಒಂದಿಷ್ಟು ಕ್ರಿಮಿ ಕೀಟಗಳನ್ನ ನಿಮ್ಮ ಡಬ್ಬದಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಆ ವಿಷಯ, ಪರಿಸ್ಥಿತಿ. ಬಹಳ ಯಾತನಮಯ. 7ನೆಯ ತಿಂಗಳ ತನಕ ಮಗುವಿಗೆ ಸಂಪೂರ್ಣ ಪ್ರಜ್ಞೆ ಬಂದಿಲ್ಲ, ಹಾಗಾಗಿ ಅದರ ನೋವು ಅದಕ್ಕೆ ಅಷ್ಟು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. 7ನೇ ತಿಂಗಳಿಂದ ಪ್ರಜ್ಞೆ ಬರುತ್ತೆ, ಅಲ್ಲಿಂದ ತಾಯಿಯ ಶರೀರದಿಂದ ಜನ್ಮ ಪಡೆದು ಮಗು ಹೊರಗಡೆ ಬರೋ ತನಕ ಬಹಳ ಯಾತನೆಯನ್ನು ಅನುಭವಿಸುತ್ತೆ ಮಗು. ಮತ್ತೆ ನ್ಯಾಚುರಲ್ ಡೆಲಿವರಿಯಲ್ಲಿ ಏನಾಗುತ್ತೆ, ಮಗು ತಲೆ ಕೆಳಕಾಗಿ ತಾಯಿಯ ಶರೀರದಿಂದ ಹೊರ ಬರುತ್ತೆ. ಆಗ ಒಂದು ಕ್ಷಣಕ್ಕೆ ಮಗುವಿನ ಉಸಿರು ಕಟ್ಟುತ್ತೆ. ಯೋಚನೆ ಮಾಡಿ, ಮಗುವಿನ ಉಸಿರು ಕಟ್ಟುತ್ತೆ, ಆಮೇಲೆ ಆ ಉಸಿರು ವಾಪಸ್ ಬಂದ ತಕ್ಷಣ ಆ ಉಸಿರು ಕಟ್ಟಿದ ನೋವಿನಿಂದ ಮಗು ಜೋರಾಗಿ ಅಳತ್ತೆ ತಾಯಿಯ ಶರೀರದಿಂದ ಹೊರಗಡೆ ಬಂದಾಗ. ಮಗು ಅಳ್ತಾ ಇದೆ, ಎಲ್ಲರೂ ಮಗು ಹೊರಗಡೆ ಬಂತು ಅಂತ ನಗ್ತಾ ಇದ್ದಾರೆ. ಸೊ ಜನ್ಮ ಬಹಳ ದುಃಖಮಯ. ಆದ್ಮೇಲೂ ಕೂಡ ದುಃಖ ಮುಂದುವರಿಯುತ್ತೆ. ಮಗು ಅಳಕ್ ಶುರು ಮಾಡುತ್ತೆ, ಮಗು ಅನ್ಕೋತಾ ಇದೆ, ಮಗುವಿಗೆ ಹೊಟ್ಟೆ ಹಸಿತಾ ಇದೆ, ತಾಯಿ ಅನ್ಕೋತಾಳೆ ಮಗುವಿಗೆ ಹೊಟ್ಟೆ ಹಸಿತೆ ಅಂತ ಹಾಲು ಕೊಡ್ತಾಳೆ, ಆದರೆ ಅದು ಹೊಟ್ಟೆ ನೋವಿಂದ ಅಳ್ತಾ ಇತ್ತು ಅದು. ಹೀಗೆ ಹುಟ್ಟಿದ ಕ್ಷಣದಿಂದಲೇ ನಮಗೆ ಬೇಕಾಗಿರೋದೇನೋ ನಮಗೆ ಇನ್ನೇನೋ ಸಿಗ್ತಾ ಹೋಗುತ್ತೆ. ಮರಣದ ವಿಷಯವಾಗಿ ಗರುಡ ಪುರಾಣದಲ್ಲಿ ವರ್ಣನೆ ಇದೆ. ಎಷ್ಟೋ 1000 ಚೇಳುಗಳು ಒಂದೇ ಸತಿ ಕಚ್ಚುವಷ್ಟು ನೋವಂತೆ. ಹಾಗಾಗಿ ಮರಣವೂ ದುಃಖದಾಯಕ. ಈ 4 ವಿಷಯಗಳಲ್ಲಿ ದುಃಖ ಇದೆ ಅಂತ ತಿಳ್ಕೊಳ್ಳೋ ಒಬ್ಬ ಬುದ್ಧಿವಂತ ವ್ಯಕ್ತಿ ಮತ್ತೆ ಇನ್ನೊಂದು ತಾಯಿಯ ಗರ್ಭವನ್ನು ಪ್ರವೇಶಿಸುವ ಮನ ಮಾಡಬಾರ್ದು. ಮನ ಮಾಡದೆ ಅವನು ಭೌತಿಕ ಜಗತ್ತಿನಿಂದ ಮುಕ್ತನಾಗೋದಕ್ಕೆ ಬಯಸಬೇಕು. ಹಾಗಾಗಿ ಇದು ಸುಖ ಮತ್ತು ದುಃಖಗಳ ಕೆಲ ವಿಷಯಗಳು. ಬಹಳ ಧನ್ಯವಾದ. ಹರೇ ಕೃಷ್ಣ.